ನೆಕ್ಸ್ಟ್, ಈ ಕೆಳಕಂಡ ಯಾವ ಕುಬ್ಜ ಗ್ರಹ ಕ್ಷುದ್ರ ಗ್ರಹದ ಸ್ಥಾನಮಾನವನ್ನು ಸಹ ಹೊಂದಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಡ್ವಾರ್ಫ್ ಪ್ಲಾನೆಟ್ ಇಸ್ ಆಲ್ಸೋ ಹ್ಯಾವ್ ದಿ ಸ್ಟೇಟಸ್ ಆಫ್ ಅನ್ ಆಸ್ಟ್ರಾಯ್ಡ್? ಸೊ ನಮಗೆ ಗೊತ್ತಿದೆ 5 ನಮಗೆ ಡ್ವಾರ್ಫ್ ಪ್ಲಾನೆಟ್ಸ್ ಇದಾವೆ. ಸೊ ಒಂದು ಸಿರಿಸ್, ಹಾಮಿಯಾ, ಎರಿಸ್, ಮೇಕ್ ಮತ್ತೆ ಪ್ಲೂಟೋ ಅಂತ. ಇದರಲ್ಲಿ ಸಿರಿಸ್ ಒಂದೇ ಏನಾಗುತ್ತೆ, ನಮಗೆ ಆಸ್ಟ್ರಾಯ್ಡ್ ಬೆಲ್ಟ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಎಕ್ಸ್ಪ್ಲೇಷನ್ ತರ ಇಲ್ಲಿ ನೋಡೋದಾದ್ರೆ, ಡ್ವಾರ್ಫ್ ಪ್ಲಾನೆಟ್ಸ್ ಸಿರಿಸ್ ಇದೆ, ಹಾಮಿಯಾ ಇದೆ, ಎರಿಸ್ ಇದೆ, ಮೇಕ್ ಪ್ಲೂಟೋ. ದೀಸ್ ಆರ್ ದಿ 5 ಡ್ವಾರ್ಫ್ ಪ್ಲಾನೆಟ್ಸ್ ಇನ್ ಅವರ್ ಸೋಲಾರ್ ಸಿಸ್ಟಮ್. ಸೊ ಇದರಲ್ಲಿ ಈ ಆಸ್ಟ್ರಾಯ್ಡ್ ಬೆಲ್ಟ್ ಅಲ್ಲಿ ಕಾಣಿಸ್ಕೊಳ್ಳೋದು ಒಂದೇ ನಮಗೆ ಸಿರಿಸ್. ಸೊ ಹಂಗಾಗಿ ಆಪ್ಷನ್ ಇಲ್ಲಿ ಬರೋದು ನಮಗೆ 3 ಓನ್ಲಿ, ಸಿರಿಸ್. ಆಪ್ಷನ್ ಎ, ಸಿರಿಸ್ ಒಂದೇ ಏನಾಗುತ್ತೆ ನಮಗೆ, ಇಟ್ ಇಸ್ ಹ್ಯಾವಿಂಗ್ ದ ಸ್ಟೇಟಸ್ ಆಫ್ ಬೋತ್ ಆಸ್ಟ್ರಾಯ್ಡ್ ಅಂಡ್ ಎ ಡ್ವಾರ್ಫ್ ಪ್ಲಾನೆಟ್. ಕುಬ್ಜ ಗ್ರಹ ಮತ್ತೆ ಕ್ಷುದ್ರ ಗ್ರಹದ ಸ್ಥಾನಮಾನವನ್ನು ಹೊಂದಿರತಕ್ಕಂಥದ್ದು ಅಂದ್ರೆ ನಮಗೆ ಸಿರಿಸ್ ಮಾತ್ರ. ಸೊ ಆಪ್ಷನ್ 3 ಎ ಮಾತ್ರ, ಎ 3 ಓನ್ಲಿ. ಮುಂದಿನ ಪ್ರಶ್ನೆ 52. ಪ್ಲೂಟೋವನ್ನು ಗ್ರಹಗಳ ಸ್ಥಾನದಿಂದ ತೆಗೆಯಲು ಕಾರಣಗಳು ಏನು? ಕಾರಣಗಳು ಏನು? ಅದು ಗಾತ್ರದಲ್ಲಿ ತುಂಬಾ ಚಿಕ್ಕದಾಗಿದೆ, ಅದರ ಗುರುತ್ವಾಕರ್ಷಣ ಶಕ್ತಿ ಕಡಿಮೆ ಇದೆ, ನೆಕ್ಸ್ಟ್ ಅದು ತನ್ನ ಪಥದಲ್ಲಿರುವ ನೆರೆಹೊರೆಯ ವಸ್ತುಗಳನ್ನು ಹೊರದೂಡಲ್ಪಟ್ಟಿಲ್ಲ, ಸೂರ್ಯನ ಸುತ್ತ ಅದರ ಪಥವು ಕ್ರಮಬದ್ಧವಾಗಿಲ್ಲ. ಸೊ ವಾಟ್ ಈಸ್ ಆರ್ ರೀಸನ್ಸ್ ಫಾರ್ ದಿ ರಿಮೂವಿಂಗ್ ಪ್ಲೂಟೋ ಫ್ರಮ್ ದಿ ಸ್ಟೇಟಸ್ ಆಫ್ ಎ ಪ್ಲಾನೆಟ್? ಆಪ್ಷನ್ ಎ, ಇಟ್ಸ್ ಟೂ ಸ್ಮಾಲರ್ ಇನ್ ಸೈಜ್, ಇಟ್ಸ್ ಗ್ರಾವಿಟೇಷನಲ್ ಫೋರ್ಸ್ ಇಸ್ ಲೋ, it has not thrown out the objects of the neighborhood in its path, finally its path around the sun is not in order. ಸೊ ಇದಕ್ಕಿಂತ ಮುಂಚೆ ಇಲ್ಲಿ ಎಕ್ಸ್ಪ್ಲನೇಷನ್ ತರ ನೋಡೋದಾದ್ರೆ, ಫಸ್ಟ್ ಒಂದು ಆಕಾಶಕಾಯವನ್ನು ನಾವು ಗ್ರಹ ಅಂತ ಕರಿಬೇಕಂದ್ರೆ ಅದಕ್ಕೆ ಏನ್ ಕಂಡೀಷನ್ ಇರಬೇಕು? ಫಸ್ಟ್ ಅದು ಸೂರ್ಯನ ಸುತ್ತ ಅಥವಾ ತನ್ನಂತಾನು ಏನ್ ಮಾಡಿರ್ಬೇಕು, ರೊಟೇಷನ್, ದೈನಂದಿನ ಚಲನೆ ಮಾಡ್ತಾ ಇರಬೇಕು. ದೈನಂದಿನ ಚಲನೆ ಮಾಡ್ತಾ ಇರಬೇಕು. ಸೂರ್ಯನ ಸುತ್ತ ವಾರ್ಷಿಕ ಚಲನೆ, ರೆವಲ್ಯೂಷನ್ ನ ಮಾಡ್ತಾ ಇರಬೇಕು. ಸೊ 2 ಆಗಬೇಕು. ಸೊ ಇದನ್ನೇನಾಗುತ್ತೆ, ಇದು ಪಾಸ್ ಮಾಡಿದೆ. ಎರಡನೇ ಕಂಡೀಷನ್ ಬಂದಾಗ ಏನಾಗಿರ್ಬೇಕು, ಇದು ಗಾತ್ರದಲ್ಲಿ ತುಂಬಾ ದೊಡ್ಡದಾಗಿರ್ಬೇಕು, ಸೈಜ್ ಅಲ್ಲಿ ತುಂಬಾ ದೊಡ್ಡದಾಗಿರ್ಬೇಕು. ನೆಕ್ಸ್ಟ್ ಶೇಪ್ ಅಂತ ಬಂದಾಗ, ಸೊ ಗಾತ್ರ ಅಂತ ಬಂದಾಗ ಏನಾಗಿರ್ಬೇಕು, ಅಥವಾ ಆಕಾರ ಬಂದಾಗ ಇದು ದುಂಡನೆ ಆಕಾರದಲ್ಲಿ ರೌಂಡ್ ಶೇಪ್ ಅಲ್ಲಿ ಇರಬೇಕು. ಸೊ ಮೂರನೇ ಕಂಡೀಷನ್ ಬಂದಾಗೇನೋ, ಇದು ಸೂರ್ಯನ ಸುತ್ತ ತನ್ನ ಪಥದಲ್ಲಿ ಚಲಿಸ್ತಾ ಇರಬೇಕಾದ್ರೆ ಇದು ಇಂಡಿವಿಜುವಲ್ ಆಗಿ ಹೋಗ್ತಾ ಇರಬೇಕು. ಈ ತರ ಬೇರೆ ಯಾವುದೇ ಆಕಾಶಕಾಯಿಗಳನ್ನ ತಗೊಂಡ್ಬಿಟ್ಟು ಇದು ತಿರುಗಾಡ್ತಾ ಇರಬಾರ್ದು. ಈ ತರ ಸೂರ್ಯನ ಸುತ್ತ ವಾರ್ಷಿಕ ಚಲನೆ ಮಾಡಬಾರ್ದು. ಮಾಡಿದ್ರೆ ಕೂಡ ತನ್ನ ಪಥದಲ್ಲಿ ಏನಾಗಿರ್ಬೇಕು, ಅದು ಸ್ವತಂತ್ರವಾಗಿ ಇಂಡಿಪೆಂಡೆಂಟ್ ಆಗಿ ಚಲಿಸ್ತಾ ಇರಬೇಕು. ಯಾಕಂದ್ರೆ ಗಾತ್ರದಲ್ಲಿ ತುಂಬಾ ದೊಡ್ಡದಾಗಿರೋದ್ರಿಂದ ಮಾಸ್ ಗ್ರಾವಿಟಿ ಜಾಸ್ತಿ ಇರೋ ಕಾರಣಕ್ಕೆ ಏನಾಗುತ್ತೆ, ಅದನ್ನೆಲ್ಲ ಅಟ್ರಾಕ್ಷನ್ ಮಾಡಿ ಇಟ್ಕೊಂಡ್ಬಿಟ್ಟು ಅದನ್ನೆಲ್ಲ ಹೊರದೂಡಲ್ಪಟ್ಟು ಅದು ಸ್ವತಂತ್ರವಾಗಿ ಚಲಿಸ್ತಾ ಇರಬೇಕು. ಆದ್ರೆ ಪ್ಲೂಟೋ ಗ್ರಹ ಏನಾಗುತ್ತೆ, ಈ ಒಂದು ಮೂರನೇ ಕಂಡೀಷನ್ ನ ಪಾಸ್ ಮಾಡಲಿಲ್ಲ. 2 ಕಂಡೀಷನ್ ಪಾಸ್ ಮಾಡಿದೆ. ದೈನಂದಿನ ಚಲನೆ ಇದೆ, ವಾರ್ಷಿಕ ಚಲನೆ, ಸೂರ್ಯನ ಸುತ್ತ ಇದೆ, ಗಾತ್ರದಲ್ಲೂ ಸ್ವಲ್ಪ ದೊಡ್ಡದಾಗಿದೆ, ಆಕಾರದಲ್ಲಿ ಕೂಡ ದೊಡ್ಡದಾಗಿದೆ. ಆದ್ರೆ ತನ್ನ ಪಥದಲ್ಲಿ ಇರ್ತಕ್ಕಂಥ ನೆರೆಹೊರೆಯ ವಸ್ತುಗಳನ್ನ ಇದು ಹೊರದೂಡಲ್ಪಟ್ಟಿಲ್ಲ. ಅವುಗಳನ್ನೆಲ್ಲ ಕರ್ಕೊಂಡು ಏನಾಗತ್ತಿದ್ದು ಸೂರ್ಯನ ಸುತ್ತ ಈ ತರ ಹೋಗಿ ಬರ್ತಾ ಇದೆ. ಸೊ ಆ ಕಾರಣಕ್ಕೆ ಇದನ್ನ ನಾವು ಗ್ರಹಗಳ ಸ್ಥಾನದಿಂದ ಕೈಬಿಟ್ಟು ಕುಬ್ಜ ಗ್ರಹ, ಡ್ವಾರ್ಫ್ ಪ್ಲಾನೆಟ್ ಆಗಿ ಇಟ್ಟಿರೋದು. ಸೊ ಇಲ್ಲಿ ನೋಡೋದಾದ್ರೆ ಆಪ್ಷನ್ಸ್ ಅಂತ ಬಂದ್ರೆ, ಗಾತ್ರದಲ್ಲಿ ತುಂಬಾ ಚಿಕ್ಕದಾಗಿದೆ ಅನ್ನೋದು ಅಲ್ಲ, ಅದರ ಗುರುತ್ವಾಕರ್ಷಣ ಶಕ್ತಿ ಕಡಿಮೆ ಇದೆ ಅನ್ನೋದು ಅಲ್ಲ, ಅದು ತನ್ನ ಪಥದಲ್ಲಿ ಸೂರ್ಯನ ಸುತ್ತ ತನ್ನ ಪಥದಲ್ಲಿರುವ ನೆರೆಹೊರೆಯ ವಸ್ತುಗಳನ್ನು ಹೊರದೂಡಲ್ಪಟ್ಟಿಲ್ಲ, ಸೂರ್ಯನ ಸುತ್ತ ಅದರ ಪಥ ಕ್ರಮಬದ್ಧವಾಗಿಲ್ಲ, ಆ ತರ ಏನಿಲ್ಲ. ಎಲ್ಲ ಆಬ್ಜೆಕ್ಟ್ಸ್ ಏನಾಗುತ್ತೆ, ಸೂರ್ಯನ ಸುತ್ತ ಹಿಂಗೆ ಹೋಗಿ ಬರ್ತಾ ಇದಾವೆ. ಜಸ್ಟ್ ಏನಾಗುತ್ತೆ, ಅದು ತನ್ನ ಆರ್ಬಿಟಲ್ ಇರ್ತಕ್ಕಂಥ ಬೇರೆ ಬೇರೆ ಆಬ್ಜೆಕ್ಟ್ಸ್ ನ ಕ್ಲಿಯರ್ ಮಾಡಿಲ್ಲ ಅನ್ನೋದು ಒಂದೇ ಇದಕ್ಕೆ ಕರೆಕ್ಟ್ ಆಪ್ಷನ್. ಸೊ ಹಂಗಾಗಿ ಆಪ್ಷನ್ ಬಿ 3 ಮಾತ್ರ, ಓನ್ಲಿ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. It has not thrown out the objects of the neighborhood in its path. So ಆಪ್ಷನ್ 3 ಮಾತ್ರ, ಬಿ ಆಪ್ಷನ್ ಓನ್ಲಿ ಏನಾಗುತ್ತೆ ಇದಕ್ಕೆ ಕರೆಕ್ಟ್ ಆಗಿದೆ. ಸೊ ಮುಂದಿನ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಸೊ ಪ್ಲಾನೆಟ್ಸ್ ಗಳಿದಾವೆ, ಅದಕ್ಕೆ ರೆಸ್ಪೆಕ್ಟಿವ್ ಏನು ಎಕ್ಸ್ಪ್ಲನೇಷನ್ ಇದೆ ಅನ್ನೋದನ್ನ ನೋಡೋದು. ಸೊ ಬುಧ ಗ್ರಹ ಇದೆ, ಮಂಗಳ ಇದೆ, ಗುರು ಇದೆ, ಶುಕ್ರ ಇದೆ. ಈ ಕಡೆ ಬಂದಾಗ ದೇವತೆಗಳ ಅಧಿಪತಿ, ಸೌಂದರ್ಯ ದೇವತೆ, ಯುದ್ಧಗಳ ದೇವತೆ, ವಾಣಿಜ್ಯ ದೇವತೆ. ಮರ್ಕ್ಯುರಿ ಕಿಂಗ್ ಆಫ್ ಗಾಡ್ಸ್, ಮಾರ್ಸ್ ಗಾಡೆಸ್ ಆಫ್ ಬ್ಯೂಟಿ, ಜುಪಿಟರ್ ಗಾಡೆಸ್ ಆಫ್ ವಾರ್, ವೀನಸ್ ಗಾಡೆಸ್ ಆಫ್ ಕಾಮರ್ಸ್. ಸೊ ಇಲ್ಲಿ ನೋಡೋದಾದ್ರೆ ಪ್ರತಿಯೊಂದು ಗ್ರಹಕ್ಕೆ ಏನಾಗುತ್ತೆ, ಗ್ರೀಕ್ ಮೈಥಾಲಜಿ ಪ್ರಕಾರ, ಗ್ರೀಕರು ತಮ್ಮ ವೇದ ಪುರಾಣಗಳ ಪ್ರಕಾರ ಏನಾಗುತ್ತೆ, ಪ್ರತಿಯೊಂದು ಗ್ರಹಗಳಿಗೆ ಅವರದೇ ಆದಂತ ಒಂದು ಪುರಾಣದ ಹೆಸರುಗಳನ್ನ ಇಟ್ಟಿದ್ದಾರೆ. ಸೊ ಆ ತರ ಬಂದಾಗ ಮರ್ಕ್ಯುರಿ ಅಂತ ಬಂದ್ರೆ ಇದನ್ನ ಗಾಡ್ ಆಫ್ ಸ್ಕಿಲ್ ಅಥವಾ ಕಾಮರ್ಸ್ ಅಂತ ಕರೀತಾರೆ. ಯುದ್ಧಗಳ ಕೌಶಲ್ಯಗಳ ದೇವತೆ ಅಂತ ಬಂದಾಗ ಅದನ್ನ ಮರ್ಕ್ಯುರಿ ಪ್ಲಾನೆಟ್ ಹೋಲಿಸ್ತಾರೆ.
ಸೊ ಶುಕ್ರ ಗ್ರಹ ಬಂದಾಗ ಏನಾಗುತ್ತೆ, ಇದು ಅತಿ ಹೆಚ್ಚು ಉಷ್ಣಾಂಶ ಇರೋದಕ್ಕೆ 400 ಡಿಗ್ರಿ ಉಷ್ಣಾಂಶ ಇರೋದಕ್ಕೆ ಏನಾಗುತ್ತೆ, ಇದನ್ನ ಗಾಡ್ ಆಫ್ ಬ್ಯೂಟಿ, ಸೌಂದರ್ಯ ದೇವತೆ ಅಂತ ಕರೀತಾರೆ. ಸೊ ಭೂಮಿ ಬಂದಾಗ ಇದನ್ನ ಲಿವಿಂಗ್ ಪ್ಲಾನೆಟ್, ನೀಲಿ ಗ್ರಹ ಅಂತ ಎಲ್ಲ ಕರಿತೀವಿ. ಸೊ ಮಾರ್ಸ್ ಅಂತ ಬಂದಾಗ ಏನಾಗುತ್ತೆ, ಇದನ್ನ ಗಾಡ್ ಆಫ್ ವಾರ್, ಯುದ್ಧಗಳ ದೇವತೆ ಅಂತ ಕರೀತಾರೆ. ಇನ್ನು ಗುರುಗ್ರಹ ತುಂಬಾ ದೊಡ್ಡದಾಗಿರೋದಕ್ಕೆ ಏನಾಗುತ್ತೆ, ಇದನ್ನ ಕಿಂಗ್ ಆಫ್ ಗಾಡ್ಸ್ ಅಂತ ಕರೀತಾರೆ, ದೇವತೆಗಳಿಗೆ ಅಧಿಪತಿ. ಇನ್ನು ಶನಿ ಗ್ರಹ ಬಂದ್ರೆ ಏನಾಗುತ್ತೆ, ಇದನ್ನ ಗಾಡ್ ಆಫ್ ಅಗ್ರಿಕಲ್ಚರ್, ಕೃಷಿ ದೇವತೆ ಅಂತ ಕರೀತಾರೆ. ಇನ್ನು ಯುರೇನಸ್ ಬಿಟ್ರೆ ಇದನ್ನ ಗಾಡ್ ಆಫ್ ಸ್ಕೈ ಅಂತ ಕರೀತಾರೆ. ಸೊ ಇದನ್ನ ಗಾಡ್ ಆಫ್ ಸಿ ಅಂತ ಕೂಡ ಕರೀತಾರೆ, ಸಮುದ್ರ ದೇವತೆ ಅಂತ. ಸೊ ಈ ತರ ಬೇರೆ ಬೇರೆ ಹೆಸರುಗಳನ್ನ ಗ್ರಹಗಳಿಗೆ ಗ್ರೀಕ್ ಮೈಥಾಲಜಿ ಪ್ರಕಾರ ಕೊಟ್ಟಿರೋದು. ಸೊ ಇಲ್ಲಿ ಎಕ್ಸ್ಪ್ಲನೇಷನ್ ನೋಡೋದಾದ್ರೆ, ಸೊ ನಮಗೆ ಬುಧ ಗ್ರಹ ಬಂದಾಗ ಏನಾಗುತ್ತೆ, ಇದನ್ನ ಕೌಶಲ್ಯಗಳ ದೇವತೆ ಅಂತ ಹೇಳ್ತೀವಿ. ಸೊ ವಾಣಿಜ್ಯ ಅಥವಾ ಕೌಶಲ್ಯಗಳ ಗಾಡ್ ಆಫ್ ಕಾಮರ್ಸ್ ಅಂತ ಬಂದ್ರೆ, ಸೊ ಎಗೆ 4 ಇರಬೇಕು. ಸೊ ಇಲ್ಲಿ ಎಗೆ 4 ಕಾಣಿಸ್ಕೊಳ್ಳೋದು ಇಲ್ಲಿದೆ. ಓಕೆ, ಸೊ ಎಗೆ 4 ಇಲ್ಲಿದೆ. ನೆಕ್ಸ್ಟ್ ಮಂಗಳ ಗ್ರಹ ಅಂತ ಬಂದಾಗ ಇದನ್ನ ನಾವು ಯುದ್ಧಗಳ ದೇವತೆ ಅಂತ ಕರಿತೀವಿ. ಸೊ ಇಲ್ಲಿ B3 ಇರಬೇಕು. ಸೊ B3 ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಗುರುಗ್ರಹ ಬಂದಾಗ ಇದನ್ನ ದೇವತೆಗಳ ಅಧಿಪತಿ ಅಂತ ಕರಿತೀವಿ. ಸೊ ಹಂಗಾಗಿ ಸಿಗೆ 1 ಇರಬೇಕು. ಸೊ ಸಿಗೆ ಏನಾಗುತ್ತೆ, 1 ಇದೆ. ಇನ್ನು ಡಿ ಶುಕ್ರ ಗ್ರಹ ಅಂತ ಬಂದಾಗ ಇದನ್ನ ಸೌಂದರ್ಯ ದೇವತೆ ಅಂತ ಕರಿತೀವಿ. ಸೊ ಹಂಗಾಗಿ 2ಗೆ ಡಿ ಆಪ್ಷನ್ ಕರೆಕ್ಟ್ ಆಗಿದೆ. ಸೊ ಹಂಗಾಗಿ ಆಪ್ಷನ್ ಎ ಸೊ ಇದಕ್ಕೆ ಸರಿಯಾಗಿದೆ. ಕ್ಲಿಯರ್? ಸೊ ಮುಂದಿನ ಪ್ರಶ್ನೆ ನೋಡೋದಾದ್ರೆ, ಈ ಕೆಳಕಂಡ ಯಾವ ಗ್ರಹವನ್ನು ವಿಫಲಗೊಂಡ ನಕ್ಷತ್ರ ಎನ್ನುವರು? ವಿಚ್ ಆಫ್ ದ ಫಾಲೋಯಿಂಗ್ ಪ್ಲಾನೆಟ್ ಇಸ್ ಕಾಲ್ಡ್ ಆಸ್ ದ ಫೇಲ್ಡ್ ಸ್ಟಾರ್? ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಸೊ ಆಪ್ಷನ್ ಎ ಇದೆ ಮಂಗಳ ಗ್ರಹ ಅಂತ. ಸೊ ಬಿ ಗುರುಗ್ರಹ, ಸಿ ಶುಕ್ರ ಗ್ರಹ, ಡಿ ಯುರೇನಸ್. ಸೊ ಇಲ್ಲಿ ಯಾವುದನ್ನು ನಾವು ವಿಫಲಗೊಂಡ ನಕ್ಷತ್ರ ಅಂತ ಕರಿತೀವಿ ಅನ್ನೋದಾದ್ರೆ, ಸೊ ಇದು ಗುರುಗ್ರಹ. ಸೊ ಗುರುಗ್ರಹವನ್ನು ನಾವು ವಿಫಲಗೊಂಡ ನಕ್ಷತ್ರ, ಫೇಲ್ಡ್ ಸ್ಟಾರ್ ಅಂತ ಕರಿತೀವಿ. ಯಾಕೆ? ಇದು ಎಲ್ಲಾ ಗ್ರಹಗಳನ್ನ ತಗೊಂಡಾಗ ಏನಾಗುತ್ತೆ, ಅತಿ ದೊಡ್ಡ ಗ್ರಹ ಆಗುತ್ತೆ. ಮೋರವರ್ ಇದರಲ್ಲಿ ರಾಸಾಯನಿಕ ಸಂಯೋಜನೆ ಬಂದಾಗ ನಕ್ಷತ್ರಗಳ ತರ ಏನಾಗುತ್ತೆ, ಹೈಡ್ರೋಜನ್ ಮತ್ತೆ ಹೀಲಿಯಂ, ಜಲಜನಕ ಮತ್ತೆ ಹೀಲಿಯಂ ಏನಾಗುತ್ತೆ, ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಹಂಗಾಗಿ ನಕ್ಷತ್ರಗಳಿಗೆಲ್ಲ ಏನಾಗುತ್ತೆ, ನಮಗೆ ಕೆಮಿಕಲ್ ಕಾಂಪೋಸಿಷನ್ ಬಂದಾಗ ಹೈಡ್ರೋಜನ್ ಹೀಲಿಯಂ ಇದೆ. ಸೊ ಇದು ಕೂಡ ಏನಾಗುತ್ತೆ, ನಕ್ಷತ್ರ ಆಗ್ಬೋದಾಗಿತ್ತು. ಆದ್ರೆ ಏನಾಗುತ್ತೆ, ನಕ್ಷತ್ರಗಳಂತ ಕರಿಬೇಕಂದ್ರೆ ಸೊ ಅವು ನಾವು ಸೆಲ್ಫ್ ಇಲ್ಯುಮಿನೇಟಿಂಗ್ ಆಬ್ಜೆಕ್ಟ್ಸ್, ಸ್ವಯಂ ಪ್ರಕಾಶಮಾನವಾದ ಬೆಳಕನ್ನು ಹೊಂದಿರುವ ವಸ್ತುಗಳನ್ನಂತ ಕರಿತೀವಿ. ಸೊ ಆದ್ರೆ ಏನಾಗುತ್ತೆ, ಈ ಗುರುಗ್ರಹದಲ್ಲಿ ನಮಗೆ ಬೈಜಿಕ ಸಮ್ಮಿಲನ ಪ್ರಕ್ರಿಯೆ, ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ನಡೀತಾ ಇಲ್ಲ. ಯಾಕೆ? ಇದರಲ್ಲಿ ಇರ್ತಕ್ಕಂಥ ಇಂಟರ್ನಲ್ ಟೆಂಪರೇಚರ್ ಈ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಸಪೋರ್ಟ್ ಮಾಡೋಷ್ಟಿಲ್ಲ. ಅಂದ್ರೆ ಏನಾಗುತ್ತೆ, ಈ ಒಂದು ಬೈಜಿಕ ಸಮ್ಮಿಲನ ಪ್ರಕ್ರಿಯೆಯನ್ನ ಪ್ರಚೋದನೆ ಮಾಡುವಷ್ಟು ಉಷ್ಣಾಂಶ ಏನಾಗುತ್ತೆ ನಮಗೆ ಈ ಒಂದು ಗುರುಗ್ರಹದಲ್ಲಿ ಇಲ್ಲ. ಸೊ ಹಂಗಾಗಿ ಏನಾಗುತ್ತೆ, ಇದು ನಕ್ಷತ್ರ ಆಗ್ಬೇಕಾಗಿತ್ತು, ಆದ್ರೆ ನಕ್ಷತ್ರ ಆಗ್ಲಿಲ್ಲ. ಅದಕ್ಕೆ ಇದನ್ನ ಫೇಲ್ಡ್ ಸ್ಟಾರ್ ಅಂತ ಕರಿತೀವಿ. ಸೊ ಹಂಗಾಗಿ ಇದಕ್ಕೆ ಆಪ್ಷನ್ ಬಿ ಜುಪಿಟರ್, ಗುರುಗ್ರಹವನ್ನು ನಾವು ವಿಫಲಗೊಂಡ ನಕ್ಷತ್ರ ಅಂತ ಕರಿತೀವಿ. ಸೊ ಮುಂದಿನ ಪ್ರಶ್ನೆ, ಭೂಮಿಯಂತೆ ವಾಯುಮಂಡಲ ಹೊಂದಿರುವ ಉಪಗ್ರಹ, ಎ ಸ್ಯಾಟಲೈಟ್ ವಿತ್ ಅನ್ ಅರ್ತ್ ಲೈಕ್ ಅಟ್ಮಾಸ್ಫಿಯರ್. ಸೊ ಇಲ್ಲಿ ಬಂದಾಗ ಆಪ್ಷನ್ ಎ ಗ್ಯಾನಿಮಿಡಾ, ಬಿ ಮೂನ್ ಅಂತ ಇರ್ಬೋದು, ಸಿ ಟೈಟಾನ್ ಇರ್ಬೋದು, ಡಿ ಮಿರಿಂಡಾ. ಸೊ ಅಗೇನ್ ಇಂಟ್ರೆಸ್ಟಿಂಗ್ ಕ್ವಶನ್ ಅಂತ ಬಂದ್ರೆ, ಸೊ ಇದು ಶನಿ ಗ್ರಹಕ್ಕೆ ಇರ್ತಕ್ಕಂಥ ಉಪಗ್ರಹ ಟೈಟಾನ್. ಸೊ ಇದನ್ನ ನಾವು ಸ್ಯಾಟಲೈಟ್ ವಿತ್ ಅರ್ತ್ ಲೈಕ್ ಅಟ್ಮಾಸ್ಫಿಯರ್ ಅಂತ ಕರಿತೀವಿ. ಸೊ ಅಂದ್ರೆ ಏನು, ನಮ್ಮ ಭೂಮಿಗೆ ವಾಯುಮಂಡಲ ಇದೆ, ಇದರಲ್ಲಿ ನಮಗೆ ಟ್ರೋಪೋಸ್ಫಿಯರ್ ಪರಿವರ್ತನಾ ಮಂಡಲ ಇರ್ಬೋದು, ಸ್ಟ್ರಾಟೋಸ್ಫಿಯರ್ ಸಮೋಷ್ಣ ಮಂಡಲ ಇರ್ಬೋದು, ಮೀಸೋಸ್ಫಿಯರ್ ಮಧ್ಯಂತರ ಮಂಡಲ ಇರ್ಬೋದು, ನೆಕ್ಸ್ಟ್ ಥರ್ಮೋಸ್ಫಿಯರ್ ಉಷ್ಣತಾ ಮಂಡಲ, ಕೊನೆಗೆ ಎಕ್ಸೋಸ್ಫಿಯರ್ ಬಾಹ್ಯ ಮಂಡಲ ಇದೆ. ಸೊ ಈ ತರ ಪದರಗಳ ರೂಪದಲ್ಲಿ ಇರ್ತಕ್ಕಂಥ ವಾಯುಮಂಡಲ ಕಾಣಿಸ್ಕೊಳ್ಳೋದು ನಮಗೆ ಟೈಟಾನ್. ಇದು ಶನಿ ಗ್ರಹಕ್ಕೆ ಉಪಗ್ರಹ ಆಗುತ್ತೆ. ಸೊ ಇದರಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಹಂಗಾಗಿ ಆಪ್ಷನ್ ಸಿ ಟೈಟಾನ್ ಇದಕ್ಕೆ ಕರೆಕ್ಟ್ ಆಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋದಾದ್ರೆ 56, ಉಲ್ಕೆಗಳಿಗೆ ಸಂಬಂಧಿಸಿದಂತೆ ಕೆಳಕಂಡ ಯಾವ ವಾಕ್ಯಗಳು ತಪ್ಪಾಗಿವೆ? ಸೊ ಇದು ಗೊತ್ತಿರಬೇಕು. ಇನ್ ಕೇಳ್ತಾ ಇರೋದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಇವು ಶಿಲೆಗಳು, ಲೋಹಗಳು ಮತ್ತು ಧೂಳಿಂದ ನಿರ್ಮಾಣವಾಗಿವೆ. ಸೊ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ಭೂಮಿಯ ವಾಯುಮಂಡಲದಲ್ಲಿ ಇವು ಸ್ಫೋಟಗೊಂಡಾಗ ಇವುಗಳನ್ನು ಉಲ್ಕಾ ನಕ್ಷತ್ರ ಎನ್ನುವರು. ಇವು ಭೂಮಿಯ ಮೇಲ್ಮೈನಲ್ಲಿ ಬಿದ್ದಾಗ ಇದನ್ನ ಉಲ್ಕಾಪಾತ ಎನ್ನುವರು. ನೆಕ್ಸ್ಟ್, ಉಲ್ಕಾಪಾತದಿಂದ ಮಧ್ಯಪ್ರದೇಶದಲ್ಲಿ ಲೋನಾರ್ ಸರೋವರ ನಿರ್ಮಾಣವಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, these are made up of rocks, metals and dust particles. When they explode in the Earth's atmosphere, they are called as the meteor or the shooting stars. When they fall on the surface of the Earth, they are called as the meteorite.
ಫೈನಲಿ ಲೋನರ್ ಲ್ಯಾಕ್ ಹ್ಯಾಸ್ ಬಿನ್ ಫಾರ್ಮ್ಡ್ ಇನ್ ದ ಮಧ್ಯಪ್ರದೇಶ್ ಡ್ಯೂ ಟು ಮೆಟ್ಯೂರ್ ಶವರ್. ಸೊ ಇಲ್ಲಿ ಕೇಳ್ತಿರೋದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಎಕ್ಸ್ಪ್ಲನೇಷನ್ ನೋಡೋದಾದ್ರೆ ಈ ತರ ಕಾಣಿಸ್ಕೊಳ್ಳುತ್ತೆ. ಸೊ ಮೆಟ್ಯೂರ್ಸ್ ಅಂದ್ರೆ ಇದೇ ತರ ಉಲ್ಕೆಗಳಂತ ಕಾಣಿಸ್ಕೊಳ್ಳೋದು. ಸೊ ಏನಾಗುತ್ತೆ, ಮರ್ಕ್ಯುರಿ, ವೀನಸ್, ಅರ್ತ್, ಮಾರ್ಸ್, ಇದನ್ನ ಬಿಟ್ರೆ ಏನಾಗುತ್ತೆ ನಮಗೆ ಸೌರ ವ್ಯವಸ್ಥೆಯಲ್ಲಿ ಈ ತರ ಕೆಲವೊಂದಿಷ್ಟು ಶಿಲಾಚೂರುಗಳು ಕಾಣಿಸ್ಕೊಳ್ಳುತ್ತೆ. ಇವನ್ನ ನಾವು ಆಸ್ಟ್ರಾಯ್ಡ್ ಬೆಲ್ಟ್, ಕ್ಷುದ್ರ ಗ್ರಹಗಳಂತ ಕರಿತೀವಿ. ಈ ಕ್ಷುದ್ರ ಗ್ರಹಗಳು ಇಲ್ಲಿರ್ತಾವಲ್ಲ, ಇಲ್ಲಿರ್ತಕ್ಕಂಥ ಯಾವ್ದಾದ್ರು ಒಂದು ಶಿಲಾಚೂರುಗಳು ಏನಾಗುತ್ತೆ ಆಚೆ ಬಂದಾಗ ಈ 4 ಆಂತರಿಕ ಗ್ರಹಗಳ ಪಟ್ಟಿಯಲ್ಲಿ ಇವು ಚಲಿಸ್ತಾ ಇದ್ದಾಗ ಏನಾಗುತ್ತೆ, ಇವು ನಾವು ಉಲ್ಕೆಗಳು ಅಂತ ಕರಿತೀವಿ, ಮೆಟಿಯೋರ್ಸ್ ಅಂತ. ಸೊ ಮೆಟಿಯೋರೈಟ್ ಅಂತ ಪದ ಬಳಸ್ತೀವಿ, ಉಲ್ಕೆ. ಸೊ ಇದೇನಾದ್ರೂ ಭೂಮಿ ಮೇಲ್ಗಡೆ ಬಂದು ಬೀಳಬೇಕಾದ್ರೆ ನಮ್ಮ ವಾಯುಮಂಡಲದಲ್ಲಿ ಈ ತರ ಸುಟ್ಟು ಬೂದಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅವಾಗ ನಾವು ಜಸ್ಟ್ ಬರೀ ಮಿಟಿಯೋರ್ ಅಂತ ಪದ ಬಳಸ್ತೀವಿ. ಸೊ ಅವಾಗ ಉಲ್ಕೆ. ಸೊ ಇವಾಗ ಉಲ್ಕೆ ಅಂತ ಇಲ್ಲಿ ಕರೆದ್ರೆ ಸೊ ಇದನ್ನ ಉಲ್ಕಾ ನಕ್ಷತ್ರ ಅಂತ ಪದ ಬಳಸ್ತೀವಿ. ಓಕೆ, ಸೊ ಉಲ್ಕಾ ನಕ್ಷತ್ರ ಅಂತ ಭೂಮಿಯ ವಾಯುಮಂಡಲದಲ್ಲಿ ಸ್ಫೋಟ ಆಗ್ತಿರ್ಬೇಕಾದ್ರೆ ಇನ್ ಕೇಸ್ ಏನಾದ್ರೂ ಇವು ಬಂದು ಭೂಮಿ ಮೇಲ್ಗಡೆ ಬಿದ್ದಾಗ ಏನಾಗುತ್ತೆ, ಸೊ ಭೂಮಿ ಮೇಲ್ಗಡೆ ಈ ತರ ಆಳವಾದ ತಗ್ಗುಗಳು ಕ್ರಿಯೇಟ್ ಆಗುತ್ತೆ. ಇಲ್ಲಿ ಏನಾದ್ರೂ ಮಳೆ ನೀರು, ನದಿ ನೀರು ತುಂಬಿಕೊಂಡಾಗ ಇದು ನಮಗೆ ಒಂದು ಸರೋವರವಾಗಿ ಬದಲಾಗುತ್ತೆ. ಸೊ ಆ ತರ ಉಂಟಾಗಿರೋದು ನಮಗೆ ಲೂನಾರ್ ಸರೋವರ ಅಂತ ಹೇಳ್ಬೋದು. ಸೊ ಹಂಗಾಗಿ ಇವು ಶಿಲೆಗಳು, ಲೋಹಗಳು ಮತ್ತು ಧೂಳಿನ ಕಣಗಳಿಂದ ನಿರ್ಮಾಣ ಆಗಿರೋದು ನಿಜ ಇದೆ. ಭೂಮಿಯ ವಾಯುಮಂಡಲದಲ್ಲಿ ಸ್ಫೋಟಗೊಂಡಾಗ ಉಲ್ಕಾ ನಕ್ಷತ್ರ ಅಂತ ಕರೆಯೋದು ಸರಿಯಾಗಿದೆ. ಭೂಮಿ ಮೇಲ್ಮೈನಲ್ಲಿ ಬಿದ್ದಾಗ ಉಲ್ಕಾಪಾತ. ಸೊ ಒಂದೇ ವರ್ಡ್. ಸೊ ಮೆಟಿಯೋರೈಡ್, ನೆಕ್ಸ್ಟ್ ಮೆಟಿಯೋರ್, ನೆಕ್ಸ್ಟ್ ಮೆಟಿಯೋರೈಟ್. ಸೊ 3 ಪದ ಬಳಸ್ತೀವಿ. ಉಲ್ಕೆ, ಉಲ್ಕಾ ನಕ್ಷತ್ರ, ಉಲ್ಕಾಪಾತ. ಆಂತರಿಕ ಗ್ರಹಗಳ ಪಟ್ಟಿಯಲ್ಲಿ ತಿರುಗ್ತಾ ಇರಬೇಕಾದ್ರೆ ಉಲ್ಕೆಗಳಂತ ಕರಿತೀವಿ. ಭೂಮಿಯ ವಾಯುಮಂಡಲದಲ್ಲಿ ಸುಟ್ಟು ಬೂದಿ ಆದ್ರೆ ಉಲ್ಕಾ ನಕ್ಷತ್ರ, ಮೆಟಿಯೋರ್ ಅಂತ ಕರಿತೀವಿ. ಇನ್ ಕೇಸ್ ಆ ಚೂರು ಏನಾದ್ರೂ ತುಂಬಾ ದೊಡ್ಡದಾಗಿತ್ತು, ಉಳ್ಕೊಂಡು ವಾಯುಮಂಡಲದಲ್ಲಿ ಸುಟ್ಟು ಬೂದಿ ಆಗಿದ್ದು ಸ್ವಲ್ಪ ಉಳ್ಕೊಂಡು ಬಂದು ಭೂಮಿ ಮೇಲೆ ಬಿದ್ದಾಗ ಅದನ್ನ ಮೆಟಿಯೋರೈಟ್, ಉಲ್ಕಾಪಾತ ಅಂತ ಕರಿತೀವಿ. ಸೊ ಈ ತರ ಉಲ್ಕಾಪಾತದಿಂದ ಏನಾಗಿದೆ, ನಮಗೆ ಲೋನಾರ್ ಸರೋವರ ನಿರ್ಮಾಣ ಆಗಿದೆ. ಬಟ್ ಅದಾಗಿರೋದು ಮಧ್ಯಪ್ರದೇಶ ಅಲ್ಲ, ಮಹಾರಾಷ್ಟ್ರದಲ್ಲಿ. ಸೊ ಹಂಗಾಗಿ ಈ 4 ಸ್ಟೇಟ್ಮೆಂಟ್ ರಾಂಗ್ ಇದೆ. ಲೋನರ್ ಲೇಕ್ ಹ್ಯಾಸ್ ಬಿನ್ ಫಾರ್ಮ್ಡ್ ಇನ್ ದ ನಾಟ್ ಮಧ್ಯಪ್ರದೇಶ್, ಇಟ್ ಇಸ್ ಮಹಾರಾಷ್ಟ್ರ. ಸೊ ಇನ್ಫ್ಯಾಕ್ಟ್ ಇದು ನಾವು ಜಿಯೋಲಜಿಕಲ್ ಹೆರಿಟೇಜ್ ಸೈಟ್ ಅಂತ ಕೂಡ ಕರಿತೀವಿ. ಭಾರತೀಯ ಭೂಗರ್ಭದ ಸ್ಮಾರಕ ಅಂತ ಕೂಡ ಏನಾಗಿರುತ್ತೆ, ಇದನ್ನ ನಾವು ಡಿಕ್ಲೇರ್ ಮಾಡಿದ್ವಿ. ಸೊ ಹಂಗಾಗಿ 4 ಸ್ಟೇಟ್ಮೆಂಟ್ ಮಾತ್ರ ರಾಂಗ್ ಇದೆ, ಮಿಕ್ಕಿದೆಲ್ಲ ಕರೆಕ್ಟ್ ಆಗಿದೆ. ಸೊ ಹಂಗಾಗಿ ಆಪ್ಷನ್ ಸಿ 4 ಓನ್ಲಿ ಇಸ್ ಇನ್ಕರೆಕ್ಟ್. ಸೊ ಇಲ್ಲಿ ಕೇಳ್ತದ್ದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಈ ತರ ಇದೆ. ಮೆಟಿಯೋರೈಡ್, ಮೆಟಿಯೋರೈಟ್ಸ್ ಒಂದೇ ಆಬ್ಜೆಕ್ಟ್ ಬೇಸ್ಡ್ ಆನ್ ದಿ ಡಿಫ್ರೆಂಟ್ ಲೊಕೇಶನ್. ಅದು ಯಾವ ಸ್ಥಳಗಳಲ್ಲಿ ಕಾಣಿಸ್ಕೊಳ್ಳುತ್ತಲ್ಲ ಅದು. ಆಂತರಿಕ ಗ್ರಹಗಳ ಪಟ್ಟಿಯಲ್ಲಿ ಇದ್ದಾಗ ಉಲ್ಕೆಗಳು. ಭೂಮಿಯ ವಾಯುಮಂಡಲದಲ್ಲಿ ಸುಟ್ಟು ಬೂದಿ ಆಗ್ತಿದ್ರೆ ಮೆಟಿಯೋರ್, ಉಲ್ಕಾ ನಕ್ಷತ್ರ. ಬಂದು ಭೂಮಿ ಮೇಲೆ ಬಿದ್ದಾಗ ಅದನ್ನ ಮೆಟಿಯೋರೈಟ್, ಉಲ್ಕಾಪಾತ ಅಂತ ಪದ ಬಳಸ್ತೀವಿ. ಸೊ ಇದು ಮುಂದಿನ ಪ್ರಶ್ನೆ. ಈ ಕೆಳಕಂಡ ಯಾವ ವಸ್ತುಗಳನ್ನು ಕಲುಷಿತ ಹಿಮಚೆಂಡುಗಳೆಂದು ಕರೆಯುವರು? ವಿಚ್ ಆಫ್ ದ ಫಾಲೋಯಿಂಗ್ ಆಬ್ಜೆಕ್ಟ್ಸ್ ಈಸ್ ಆರ್ ಕಾಲ್ಡ್ ಆಸ್ ದಿ ಡರ್ಟಿ ಸ್ನೋಬಾಲ್ಸ್? ಸೊ ಆಪ್ಷನ್ ನೋಡೋದಾದ್ರೆ ಎ ಯುರೇನಸ್ ಮತ್ತೆ ನೆಪ್ಚೂನ್, ಕ್ಯೂಪರ್ ವಸ್ತುಗಳು ಮತ್ತು ಧೂಮಕೇತು, ಕ್ಷುದ್ರ ಗ್ರಹಗಳು ಮತ್ತು ಉಲ್ಕೆಗಳು. ಡಿ ಯಾವುದು ಅಲ್ಲ. ಸೊ ಆಪ್ಷನ್ ಎ ಯುರೇನಸ್ ಅಂಡ್ ನೆಪ್ಚೂನ್, ಕ್ಯೂಪರ್ ಆಬ್ಜೆಕ್ಟ್ಸ್ ಅಂಡ್ ದಿ ಕಾಮೆಟ್ಸ್, ಆಸ್ಟ್ರಾಯ್ಡ್ಸ್ ಅಂಡ್ ಮೆಟಿಯೋರ್ಸ್, ನನ್ ಆಫ್ ದಿ ಅಬೋವ್. ಸೊ ಎಕ್ಸ್ಪ್ಲನೇಷನ್ ನೋಡೋದಾದ್ರೆ, ಸೊ ಸೂರ್ಯನಿಂದ ಪೂರ್ತಿ ಅಂತರದಲ್ಲಿ ಹೊರಗಡೆ ಬಂದಾಗ ಸೊ ಮರ್ಕ್ಯುರಿ, ವೀನಸ್, ಅರ್ತ್, ಮಾರ್ಸ್ ಈ 4 ಪ್ಲಾನೆಟ್ಸ್ ಫಾರ್ಮೇಶನ್ ಆದ್ಮೇಲೆ ಉಳಿದಿರ್ತಕ್ಕಂಥ ರೆಮಿನೆಂಟ್ಸ್ ನಾವು ಆಸ್ಟ್ರಾಯ್ಡ್ ಬೆಲ್ಟ್, ಕ್ಷುದ್ರ ಗ್ರಹಗಳಂತ ಕರಿತೀವಿ. ಅದೇ ರೀತಿ ಜುಪಿಟರ್, ಸ್ಯಾಟರ್ನ್, ಯುರೇನಸ್, ನೆಪ್ಚೂನ್, ಗುರುಗ್ರಹ, ಶನಿ ಗ್ರಹ, ಯುರೇನಸ್ ಮತ್ತೆ ನೆಪ್ಚೂನ್ ಈ 4 ಗ್ರಹಗಳು ರಚನೆ ಆದ್ಮೇಲೆ ಉಳಿದಿರ್ತಕ್ಕಂಥ ರೆಸಿಡ್ಯೂರಿ ಆಬ್ಜೆಕ್ಟ್ಸ್ ನಾವು ಕ್ಯೂಪರ್ ಬೆಲ್ಟ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ಸೂರ್ಯನಿಂದ ತುಂಬಾ ದೂರದಲ್ಲಿ ಇರೋದ್ರಿಂದ ಏನಾಗುತ್ತೆ, ಸುಮಾರು -200 ಡಿಗ್ರಿ ಟೆಂಪರೇಚರ್ ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಇಲ್ಲೂ ಕೂಡ ಏನಾಗುತ್ತೆ, ನಮಗೆ ಇವು ಕೂಡ ಈ 4 ಪ್ಲಾನೆಟ್ಸ್ ಜುಪಿಟರ್, ಸ್ಯಾಟರ್ನ್, ಯುರೇನಸ್, ನೆಪ್ಚೂನ್ ಫಾರ್ಮೇಶನ್ ಆದ್ಮೇಲೆ ಉಳಿದಿರ್ತಕ್ಕಂಥ ರೆಮಿನೆಂಟ್ಸ್ ಆಗಿರೋದ್ರಿಂದ ಇವು ಹೈಡ್ರೋಜನ್ ಇರ್ಬೋದು, ಹೀಲಿಯಂ ಇರ್ಬೋದು, ಮೀಥೇನ್ ಇರ್ಬೋದು, ನೆಕ್ಸ್ಟ್ ಅಮೋನಿಯಾ ಈ 4 ಮೇಜರ್ ಗ್ಯಾಸಸ್ ಜೊತೆಗೆ ಏನಾಗುತ್ತೆ, ಇವು ನಮಗೆ ಡಸ್ಟ್ ಪಾರ್ಟಿಕಲ್ಸ್ ಇಂದ ಕೂಡ ಫಾರ್ಮೇಶನ್ ಆಗಿದೆ. ಸೊ ಹಂಗಾಗಿ ಸೂರ್ಯನಿಂದ ತುಂಬಾ ದೂರದಲ್ಲಿ ಇರೋದ್ರಿಂದ -200 ಡಿಗ್ರಿ ಟೆಂಪರೇಚರ್ ಇರೋದಕ್ಕೆ ಏನಾಗುತ್ತೆ, ಈ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಏನಾಗುತ್ತೆ, ಕಂಪ್ಲೀಟ್ಲಿ ಫ್ರೋಸನ್ ಆಗಿದ್ದಾವೆ, ಹೆಪ್ಪುಗಟ್ಟೋಗಿದ್ದಾವೆ. ಸೊ ಅದಕ್ಕೆ ಇವನ್ನ ನಾವೇನಂತ ಕರಿತೀವಿ, ಡರ್ಟಿ ಸ್ನೋ ಬಾಲ್ಸ್, ಕಲುಷಿತ ಹಿಮಚೆಂಡುಗಳು ಅಂತ ಕರಿತೀವಿ. ಓಕೆ, ಸೊ ಹಂಗಾಗಿ ಆಪ್ಷನ್ ಬಂದಾಗ ಕ್ಯೂಪರ್ ಬೆಲ್ಟ್ ಆಬ್ಜೆಕ್ಟ್ಸ್ ಅಂಡ್ ದಿ ಕಾಮೆಟ್ಸ್. ಸೊ ಇಲ್ಲಿ ಹೆಂಗೆ ನಮಗೆ ಕ್ಷುದ್ರಗ್ರಹ ಪಟ್ಟಿಯಿಂದ ಹೆಂಗೆ ಉಲ್ಕೆಗಳು
ಕ್ಷುದ್ರಗ್ರಹ ಪಟ್ಟಿಯಿಂದ ಹೆಂಗೆ ಉಲ್ಕೆಗಳು ಉಗಮಾಗ್ತವಲ್ಲ, ಹಂಗೆ ಈ ಕ್ಯೂಪರ್ ಬೆಲ್ಟ್ ಪಟ್ಟಿಯಿಂದ ಹೊರಗಡೆ ಬಂದಿರತಕ್ಕಂಥ ಶಿಲಾಚೂರುಗಳನ್ನ ಅಥವಾ ಧೂಳಿನ ಕಣಗಳನ್ನ ನಾವು ಧೂಮಕೇತುಗಳಂತ ಕರಿತೀವಿ. ಸೊ ಇಲ್ಲಿ ನೋಡ್ಬೋದು, ಸೊ ಧೂಮಕೇತು ಈ ತರ ಕಾಣಿಸ್ಕೊಳ್ಳುತ್ತೆ. ಯಾಕಂದ್ರೆ ಇವೆಲ್ಲ ಸ್ನೋಬಾಲ್ಸ್, ಕಲುಷಿತ ಹಿಮಚಂಡುಗಳಾಗಿರ್ತವೆ. ಸೂರ್ಯನ ಕಡೆ ಬರ್ತಾ ಹೋದಂಗೆಲ್ಲ ಏನಾಗುತ್ತೆ, ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ಆ ಹಿಮದ ಭಾಗ ಏನಾಗುತ್ತೆ, ಕರಗಿ ವಿಸ್ತರಿಸ್ತಾ ಹೋಗುತ್ತೆ. ಅದಕ್ಕೆ ಈ ಕಾಮೆಟ್ಸ್ ಅಂತ ಬಂದಾಗ ಏನಾಗುತ್ತೆ, ಇವಕ್ಕೆ ಹೆಡ್ ಅಂಡ್ ಟೇಲ್, ತಲೆ ಮತ್ತೆ ಬಾಲ ಇರುತ್ತೆ ಅಂತ ಹೇಳ್ತೀವಿ. ಆದ್ರೆ ನೋಡಿ, ಆಸ್ಟ್ರಾಯ್ಡ್ಸ್ ಅಂತ ಬಂದಾಗ ಏನಾಗುತ್ತೆ, ಇವೆಲ್ಲ ನಮಗೆ ರಾಕಿ ಡೆಬ್ರಿಸ್ ತರ ಕಾಣಿಸ್ಕೊಳ್ಳುತ್ತೆ. ಇವು ಕೂಡ ರಾಕಿ ಡೆಬ್ರಿಸ್, ಬಟ್ ಏನಾಗುತ್ತೆ, ಸೂರ್ಯನಿಂದ ತುಂಬಾ ದೂರದಲ್ಲಿ ಇರೋ ಕಾರಣಕ್ಕೆ ಏನಾಗುತ್ತೆ, ಇವು ಸ್ನೋ ಫಾರ್ಮೆಟ್ ಆಗಿರ್ತವೆ. ಯಾಕಂದ್ರೆ ಟೆಂಪರೇಚರ್ ಮೈನಸ್ ಅಲ್ಲಿ ಇರುತ್ತಲ್ಲ, ಸೊ ಆ ಕಾರಣಕ್ಕೆ. ಸೊ ಹಂಗಾಗಿ ಆಪ್ಷನ್ ಇದಕ್ಕೆ ಕ್ಯೂಪರ್ ಆಬ್ಜೆಕ್ಟ್ಸ್ ಮತ್ತೆ ಕಾಮೆಟ್ಸ್ ಅಂತ ಹೇಳ್ಬೋದು. ದೀಸ್ ಆರ್ ಕಾಲ್ಡ್ ಆಸ್ ದಿ ಡರ್ಟಿ ಸ್ನೋಬಾಲ್ಸ್ ಅಥವಾ ಕಲುಷಿತ ಹಿಮಚಂಡುಗಳು ಅಂತ ಕರೆಯೋದು. ಮುಂದಿನ ಪ್ರಶ್ನೆ, ಈ ಕೆಳಕಂಡ ಯಾವ ಗ್ರಹ ಅತಿ ಹೆಚ್ಚು ಸಾಂದ್ರತೆಯನ್ನು ಹೊಂದಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಪ್ಲಾನೆಟ್ಸ್ ಹ್ಯಾಸ್ ದಿ ಹೈಯೆಸ್ಟ್ ಡೆನ್ಸಿಟಿ? ಸೊ ಆಪ್ಷನ್ ನೋಡೋದಾದ್ರೆ ಎ ಗುರುಗ್ರಹ, ಬಿ ಶುಕ್ರ, ಸಿ ಶನಿ, ಡಿ ಭೂಮಿ. ಎ ಜುಪಿಟರ್, ಬಿ ವೀನಸ್, ಸಿ ಸ್ಯಾಟರ್ನ್, ಡಿ ಅರ್ತ್. ಸೊ ಇಲ್ಲಿ ನೋಡೋದಾದ್ರೆ ಹೈಯೆಸ್ಟ್ ಡೆನ್ಸಿಟಿ ಅಂತ ಬಂದಾಗ ಇಡೀ 4 ಆಂತರಿಕ ಗ್ರಹಗಳು ಮತ್ತೆ 4 ಬಾಹ್ಯ ಗ್ರಹಗಳು ನೋಡಿಕೊಂಡಾಗ ಭೂಮಿ ಮೇಲ್ಗಡೆ ಮಾತ್ರ ಏನಾಗುತ್ತೆ, ನಮಗೆ ಆಲ್ಮೋಸ್ಟ್ 71% ಅಷ್ಟು ನೀರಿದೆ. ಸೊ ನೀರಿರೋ ಕಾರಣಕ್ಕೆ ಏನಾಗುತ್ತೆ, ನಮಗೆ ಅತಿ ಹೆಚ್ಚು ಡೆನ್ಸಿಟಿ ಸಾಂದ್ರತೆ ಈ ಗ್ರಹದಲ್ಲಿ ಕಾಣಿಸ್ಕೊಳುತ್ತೆ. ಸೊ ಹಂಗಾಗಿ ಭೂಮಿ ಇದಕ್ಕೆ ಸರಿಯಾದ ಆಪ್ಷನ್. ಸೊ ಡಿ ಅರ್ತ್. ಅರ್ತ್ ಆಸ್ ದಿ ಹೈಯೆಸ್ಟ್ ಡೆನ್ಸಿಟಿ. ಮುಂದಿನ ಪ್ರಶ್ನೆ ನೋಡೋದಾದ್ರೆ, ಶುಕ್ರ ಗ್ರಹಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ವಾಕ್ಯಗಳು ಸರಿಯಾಗಿವೆ? ಇದರಲ್ಲಿ ಮೊದಲು ವರ್ಷವಾಗಿ ನಂತರ ಒಂದು ದಿನ ಸಂಭವಿಸುತ್ತದೆ. ಇದರ ದೈನಂದಿನ ಚಲನೆ ದಿಕ್ಕು ಇತರ ಗ್ರಹಗಳಿಗಿಂತ ವಿರುದ್ಧವಾಗಿದೆ. ಇದು ಮಂಗಳ ಗ್ರಹದ ನಂತರ ಭೂಮಿಗೆ ಸಮೀಪವಿರುವ ಗ್ರಹ. ಇದರ ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ ತುಂಬಾ ಕಡಿಮೆ ಇದೆ. ಇಟ್ ಕಂಪ್ಲೀಟ್ಸ್ ಫಸ್ಟ್ 1 year, then 1 day. The direction of its movement is opposite to that of the other planets. It is closest planet to Earth after Mars. Its atmosphere has a very little carbon dioxide. ಸೊ ಇದು ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ. ಸೊ ಇದು ಗಾತ್ರದಲ್ಲಿ ಏನಾಗುತ್ತೆ, ಜುಪಿಟರ್, ಸ್ಯಾಟರ್ನ್, ಯುರೇನಸ್, ನೆಪ್ಚೂನ್ ಬಿಟ್ರೆ ನೆಕ್ಸ್ಟ್ 5th ಪ್ಲೇನ್ ನಮಗೆ ಅರ್ತ್ ಬರುತ್ತೆ, ನೆಕ್ಸ್ಟ್ ವೀನಸ್ ಬರುತ್ತೆ, ನೆಕ್ಸ್ಟ್ ಮಾರ್ಸ್ ಬರುತ್ತೆ, ಆಮೇಲೆ ಮರ್ಕ್ಯುರಿ. ಸೊ ಈ ತರ ಗ್ರಹಗಳ ಸ್ಥಾನದಲ್ಲಿ. ಸೊ ಇದೇನಾಗುತ್ತೆ, ನಮಗೆ 6ನೇ ಅತಿ ದೊಡ್ಡ ಗ್ರಹ ಅಂತ ಹೇಳ್ಬೋದು. ಆದ್ರೆ ಮಾರ್ಸ್ಗಿಂತ ಏನಾಗುತ್ತೆ, ಇದು ವೀನಸ್ ನಮಗೆ ಏನಾಗುತ್ತೆ, ಭೂಮಿಗೆ ತುಂಬಾ ಹತ್ರ ಇರ್ತಕ್ಕಂಥ ಗ್ರಹ. ಸೊ ಇದು ಗೊತ್ತಿರಬೇಕು. ಆಮೇಲೆ ಇದ್ರ ಮೇಲ್ಗಡೆ ಉಷ್ಣಾಂಶ ನಮಗೆ 400 ಡಿಗ್ರಿ ಸೆಲ್ಸಿಯಸ್ ಇದೆ. ಇಷ್ಟೊಂದು ಉಷ್ಣಾಂಶ ಜಾಸ್ತಿ ಇರೋ ಕಾರಣ ಏನಾಗುತ್ತೆ, ಇದರ ಅಟ್ಮಾಸ್ಫಿಯರ್ಲಿ 95% ಏನಾಗುತ್ತೆ, ನಮಗೆ ಕಾರ್ಬನ್ ಡೈಆಕ್ಸೈಡ್ ಇದೆ. ಇಂಗಾಲದ ಡೈಆಕ್ಸೈಡ್ ಇರೋದಕ್ಕೆ ಏನಾಗುತ್ತೆ, ಅದು ಅತಿ ದೊಡ್ಡ ಹಸಿರು ಮನೆ ಅನಿಲ, ಗ್ರೀನ್ ಹೌಸ್ ಗ್ಯಾಸ್ ಆಗಿ ಆಕ್ಟ್ ಮಾಡುತ್ತೆ. ಏನಿದು ಗ್ರೀನ್ ಹೌಸ್ ಗ್ಯಾಸ್ ಅಂದ್ರೆ, ಸೂರ್ಯನಿಂದ ಬರ್ತಕ್ಕಂಥ ಒಳಬರುವ ವಿಕಿರಣಗಳಿಗೆ ಏನಾಗುತ್ತೆ, ಈ ಅನಿಲ ಪಾರದರ್ಶಕವಾಗಿರುತ್ತೆ. ಆದ್ರೆ ಶುಕ್ರ ಗ್ರಹದ ಮೇಲ್ಗಡೆ ಇಂದ ಹೊರಗಡೆ ಹೋಗ್ತಿರ್ತಕ್ಕಂಥ ಭೌಮಿಕ ವಿಕಿರಣಗಳಿಗೆ ಏನಾಗುತ್ತೆ, ಇವು ನಾನ್ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಈ ವಿಕಿರಣಗಳನ್ನ ಶುಕ್ರ ಗ್ರಹದಿಂದ ಹೊರಗಡೆ ಹೋಗೋದಕ್ಕೆ ಬಿಡೋದಿಲ್ಲ. ಸೊ ಹಂಗಾಗಿ ಏನಾಗುತ್ತೆ, ಶುಕ್ರ ಗ್ರಹದ ಮೇಲ್ಗಡೆ ಉಷ್ಣಾಂಶ 400 ಡಿಗ್ರಿ ಸೆಲ್ಸಿಯಸ್ ಇದೆ. ಸೊ ಇದಕ್ಕೆ ಕಾರಣ ಕಾರ್ಬನ್ ಡೈಆಕ್ಸೈಡ್, ಅದು ಹಸಿರು ಮನೆ ಅನಿಲವಾಗಿ ವರ್ತಿಸ್ತಾ ಇರೋದಕ್ಕೆ ಕಾರಣ. ಓಕೆ. ಸೊ ಹಂಗಾಗಿ ಇದರ ದೈನಂದಿನ ಚಲನೆ ಅಂತ ಬಂದಾಗ ಏನಾಗುತ್ತೆ, ಸುಮಾರು 224 ದಿವಸಗಳಲ್ಲಿ ಏನಾಗುತ್ತೆ, ಫಸ್ಟ್ ಒಂದು ವರ್ಷನ ಕಂಪ್ಲೀಟ್ ಮಾಡುತ್ತೆ. ಆಮೇಲೆ ಸುಮಾರು 257 ದಿನಗಳಲ್ಲಿ ಏನಾಗುತ್ತೆ, ಒಂದು ದಿನವನ್ನ ಕಂಪ್ಲೀಟ್ ಮಾಡುತ್ತೆ. ಸೊ ಇದು ಗೊತ್ತಿರಬೇಕು. 224 ದಿವಸದಲ್ಲಿ ಒಂದು ಸೂರ್ಯನ ಸುತ್ತ ರೆವಲ್ಯೂಷನ್ ಆಗ್ಬಿಟ್ಟು ಒಂದು ವರ್ಷ ಕಂಪ್ಲೀಟ್ ಮಾಡುತ್ತೆ. ಆಮೇಲೆ 257 ದಿನಗಳು, ಭೂಮಿ ಮೇಲಿರ್ತಕ್ಕಂಥ ದಿನಗಳು ಬಂದಾಗ ಇದು ಒಂದು ದಿನನ ಕಂಪ್ಲೀಟ್ ಮಾಡುತ್ತೆ. ಸೊ ಹಂಗಾಗಿ ಇದರಲ್ಲಿ ಮೊದಲು ವರ್ಷವಾಗಿ ಒಂದು ದಿನ ಆಮೇಲೆ ಸಂಭವಿಸುತ್ತೆ. ಇದು ಕರೆಕ್ಟ್ ಆಗಿದೆ. ಹಂಗಾಗಿ ಇಡೀ ಸೌರ ವ್ಯವಸ್ಥೆಯಲ್ಲಿ ಅತಿ ದೊಡ್ಡ ದಿನವನ್ನ ಹೊಂದಿರತಕ್ಕಂಥ ಅಥವಾ ಲಾಂಗೆಸ್ಟ್ ಡೇ ಹೊಂದಿರತಕ್ಕಂಥ ಗ್ರಹ ಅಂತ ಬಂದ್ರೆ ಅದು ನಮಗೆ ಶುಕ್ರ ಗ್ರಹ ಅಂತ ಹೇಳ್ಬೋದು. ಇದರ ದೈನಂದಿನ ಚಲನೆ ದಿಕ್ಕು ಇತರ ಗ್ರಹಗಳಿಂದ ವಿರುದ್ಧವಾಗಿದೆ. ಇದು ಕೂಡ ಕರೆಕ್ಟ್. ಯಾಕಂದ್ರೆ ಎಲ್ಲಾ ಗ್ರಹಗಳು ನಮಗೆ ಪಶ್ಚಿಮದಿಂದ ಪೂರ್ವ ದಿಕ್ಕಿಗೆ ತಿರುಗಿದ್ರೆ ಈ ಗ್ರಹ ಏನಾಗುತ್ತೆ, ಪೂರ್ವದಿಂದ ಪಶ್ಚಿಮ ದಿಕ್ಕಿಗೆ ತಿರುಗುತ್ತೆ. ಅದಕ್ಕೆ ನಾವು ಇದನ್ನ ಮಾರ್ನಿಂಗ್ ಅಂಡ್ ಈವ್ನಿಂಗ್ ಸ್ಟಾರ್ ಅಂತ ಕೂಡ ಕರಿತೀವಿ. ಬೆಳಗ್ಗೆ ಮತ್ತು ಸಂಜೆಯ ನಕ್ಷತ್ರ ಅಥವಾ ಬೆಳ್ಳಿ ಚುಕ್ಕಿ ಅಂತ ಕೂಡ ಕರಿತೀವಿ. ಅದಕ್ಕೆ ಇದನ್ನ ಸೂರ್ಯೋದಯಕ್ಕಿಂತ ಮುಂಚೆ ಪೂರ್ವದಲ್ಲಿ, ಸೂರ್ಯಾಸ್ತ ಆದ್ಮೇಲೆ ಪಶ್ಚಿಮ ದಿಕ್ಕಲ್ಲಿ ನೋಡ್ತೀವಿ.
ಸೊ ಇದು ಕೂಡ ಆಪ್ಷನ್ ಸರಿಯಾಗಿದೆ. ಇದು ಮಂಗಳ ಗ್ರಹದ ನಂತರ ಭೂಮಿಗೆ ಸಮೀಪವಿರುವ ಗ್ರಹ ಅಲ್ಲ, ಇದು ಮಂಗಳ ಗ್ರಹಕ್ಕಿಂತ ಮುಂಚೆನೇ ಏನಾಗುತ್ತೆ ಭೂಮಿಗೆ ಸಮೀಪ ಇರುವ ಗ್ರಹ. ಸೊ ಹಂಗಾಗಿ ಏನಾಗುತ್ತೆ ಆಪ್ಷನ್ 2 ರಾಂಗ್ ಆಗಿದೆ. ಇದರ ವಾತಾವರಣದಲ್ಲಿ ಕಾಂಬ್ಲದ ಡೈಆಕ್ಸೈಡ್ ಏನಾಗುತ್ತೆ ಕಡಿಮೆ ಇಲ್ಲ, ಜಾಸ್ತಿ ಇದೆ. ಸೊ ಹಂಗಾಗಿ 4th ಆಪ್ಷನ್ ಕೂಡ ರಾಂಗ್. ಸೊ ಕೇಳ್ತಿರೋದು ಯಾವುದು ಸರಿಯಾಗಿದೆ. ಸೊ ಫಸ್ಟ್ 2 ಸ್ಟೇಟ್ಮೆಂಟ್, ಇಟ್ ಕಂಪ್ಲೀಟ್ಸ್ ಫಸ್ಟ್ 1 year ದೆನ್ 1 day, ಕರೆಕ್ಟ್ ಸ್ಟೇಟ್ಮೆಂಟ್. ದ ಡೈರೆಕ್ಷನ್ ಆಫ್ ಇಟ್ಸ್ ಮೂವ್ಮೆಂಟ್ ಇಸ್ ಆಪೋಸಿಟ್ ದಟ್ ಆಫ್ ದಿ ಅದರ್ ಪ್ಲಾನೆಟ್ಸ್. ಸೊ ಇದು ಕೂಡ ಕರೆಕ್ಟ್ ಆಗಿದೆ. ಇಟ್ ಇಸ್ ಕ್ಲೋಸೆಸ್ಟ್ ಪ್ಲಾನೆಟ್ ಆಫ್ಟರ್ ಮಾರ್ಸ್. ನೋ, ಇಟ್ ಇಸ್ ಬಿಫೋರ್ ದಿ ಮಾರ್ಸ್ ಓನ್ಲಿ. ಇಟ್ ಇಸ್ ವೆರಿ closest to Earth. So third statement is wrong. Its atmosphere has very little carbon dioxide. No, it has the good amount of 95% carbon dioxide. So ಹಂಗಾಗಿ ಕೇಳ್ತಿರೋದು ಕರೆಕ್ಟ್ ಸ್ಟೇಟ್ಮೆಂಟ್ಸ್. ಸೊ ಹಂಗಾಗಿ ಓನ್ಲಿ 1 and 2, ಆಪ್ಷನ್ ಎ 1 and 2 ಆರ್ ಕರೆಕ್ಟ್. ಆಪ್ಷನ್ ಎ 1 and 2 ಆರ್ ಕರೆಕ್ಟ್. ಸೊ ಮುಂದಿನ ಪ್ರಶ್ನೆ ನೋಡೋದಾದ್ರೆ ಲ್ಯಾಟಿಟ್ಯೂಡ್ಸ್ ಬಗ್ಗೆ ಇದೆ. ಅಕ್ಷಾಂಶಗಳನ್ನು ಈ ಕೆಳಕಂಡ ಯಾವ ರೇಖೆಗೆ ಕೋನೀಯ ಅಂತರದಲ್ಲಿ ಎಳೆಯಲಾಗಿದೆ? ದ ಲ್ಯಾಟಿಟ್ಯೂಡ್ಸ್ ಆರ್ ಡ್ರಾನ್ ಅಟ್ ಅನ್ ಆಂಗ್ಯುಲರ್ ಡಿಸ್ಟೆನ್ಸ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಲೈನ್ಸ್? ಸೊ ಇಲ್ಲಿ ನೋಡೋದಾದ್ರೆ ಎ ಸಮಭಾಜಕ ವೃತ್ತ ಈಕ್ವೇಟರ್, ಬಿ ಗ್ರೀನ್ವಿಚ್ ರೇಖಾಂಶ ಗ್ರೀನ್ವಿಚ್ ಲಾಂಗಿಟ್ಯೂಡ್, ಸಿ ಭೂಮಿಯ ಕಕ್ಷೆ ಅರ್ತ್ ಆಕ್ಸಿಸ್, ಡಿ ಕಾಂತೀಯ ವೃತ್ತ ಸರ್ಕಲ್ ಆಫ್ ಇಲ್ಯುಮಿನೇಷನ್. ಸೊ ಇಲ್ಲಿ ನೋಡೋದಾದ್ರೆ ಅಕ್ಷಾಂಶಗಳು, ಸೊ ಲ್ಯಾಟಿಟ್ಯೂಡ್ಸ್ ಬಗ್ಗೆ ಗೊತ್ತಿರುತ್ತೆ. ಸೊ ಏನದು ಲ್ಯಾಟಿಟ್ಯೂಡ್ಸ್ ಅಂದ್ರೆ ಇವೆಲ್ಲ ಇಮೇಜರ್ ಲೈನ್ಸ್, ಭೂಮಿ ಮೇಲಿರ್ತಕ್ಕಂಥ ಕಾಲ್ಪನಿಕ ರೇಖೆಗಳು. ಸೊ ಭೂಮಿ ಮೇಲೆ ಯಾವುದಾದ್ರೂ ಒಂದು ಸ್ಥಳವನ್ನು ನಾವು ನಿಖರವಾಗಿ ಪಾಯಿಂಟ್ ಔಟ್ ಮಾಡಿ ತೋರಿಸ್ಬೇಕು ಅಂದ್ರೆ ನಮಗೆ ಈ ಒಂದು ರೇಖೆಗಳು, ಇವನ್ನ ಗ್ರಿಡ್ ಪ್ಯಾಟರ್ನ್ಸ್ ಅಂತ ಕೂಡ ಕರಿತೀವಿ. ಅಕ್ಷಾಂಶಗಳು ಇವು ರೇಖಾಂಶಗಳು. ಸೊ ಇವುಗಳ ಸಹಾಯದಿಂದ ಏನಾಗುತ್ತೆ ಯಾವುದಾದ್ರೂ ಒಂದು ಸ್ಥಳ ನಮಗೆ ಎಲ್ಲಿ ನಿಖರವಾಗಿದೆ ಅಂತ ಹೇಳೋದಕ್ಕೆ ಈಸಿ ಆಗುತ್ತೆ. ಸೊ ಹಂಗಾಗಿ ಈ ಅಕ್ಷಾಂಶಗಳನ್ನು ಹೇಳ್ತಿದ್ದೀವಿ. ಈ ಅಕ್ಷಾಂಶಗಳು ಏನಾಗುತ್ತೆ ಭೂಮಿಯನ್ನ 2 ಭಾಗವಾಗಿ ಡಿವೈಡ್ ಮಾಡ್ತವೆ. ಅದರಲ್ಲೂ ಈ ಸಮಭಾಜಕ ವೃತ್ತ, ಈ ಸಮಭಾಜಕ ವೃತ್ತ ಏನಾಗುತ್ತೆ ನೋಡಿ, ಹೆಸರು ಹೇಳ್ತಾರ ಸಮಭಾಜಕ, ಭೂಮಿಯನ್ನ 2 ಗೋಳಗಳಾಗಿ ವಿಂಗಡಣೆ ಮಾಡುತ್ತೆ. ಸೊ ಇದನ್ನ ಉತ್ತರಾರ್ಧ ಗೋಳ, ಇದನ್ನ ದಕ್ಷಿಣಾರ್ಧ ಗೋಳ ಅಂತ ಕರಿತೀವಿ. ಸೊ ಭೂಮಿಯನ್ನ ಸಮವಾಗಿ ಡಿವೈಡ್ ಮಾಡ್ಬೇಕಂದ್ರೆ ಏನಾಗುತ್ತೆ ಅದರ ಮಧ್ಯಭಾಗದಲ್ಲಿ ಇದನ್ನ ಈ ಒಂದು ರೇಖೆನ ಎಳಿಬೇಕಾಗತ್ತೆ. ಈ ಒಂದು ರೇಖೆನ ಎಳೆದ್ಮೇಲೆ ಸೊ ಇದರಿಂದ 1 ಡಿಗ್ರಿ 2 ಡಿಗ್ರಿ 3 ಡಿಗ್ರಿ 4 ಡಿಗ್ರಿ 5 ಡಿಗ್ರಿ ಅಂತ ಏನಾಗುತ್ತೆ ಸುಮಾರು 90 ಡಿಗ್ರಿಯಲ್ಲಿ 90 ಅಕ್ಷಾಂಶಗಳು ಉತ್ತರಾರ್ಧ ಗೋಳದಲ್ಲಿ, 90 ಅಕ್ಷಾಂಶಗಳು ದಕ್ಷಿಣಾರ್ಧ ಗೋಳದಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಮೊದಲು ಹೇಳಿದಿರೋದು ಅಕ್ಷಾಂಶ ಸಮಭಾಜಕ ವೃತ್ತ. ಇದಕ್ಕೆ ಕೋನೀಯ ಅಂತರದಲ್ಲಿ ಏನಾಗುತ್ತೆ ಬೇರೆ ಬೇರೆ ಅಕ್ಷಾಂಶಗಳನ್ನ ಈ ತರ ಎಳಿತಾ ಹೋಗಿರೋದು. ಸೊ ಹಾಗಾಗಿ ಏನಾಗುತ್ತೆ ಈ ಅಕ್ಷಾಂಶಗಳನ್ನ ಸಮಭಾಜಕ ವೃತ್ತದಿಂದ ಕೋನೀಯ ಅಂತರದಲ್ಲಿ ಎಳೆಯಲಾಗಿದೆ. ಸೊ ಈ ತರ. ಸೊ ಇವನ್ನೇನಾಗುತ್ತೆ ಕೂಡಿಸೋ ತರ ಹಿಂಗೆ ಪೂರ್ವದಿಂದ ಪಶ್ಚಿಮಕ್ಕೆ ಕೂಡಿಸೋ ತರ ರೇಖೆಯನ್ನ ಹಿಂಗೆ ಮಾಡ್ತಾ ಹೋಗಿರೋದು. ಸೊ ಹಾಗಾಗಿ ಸಮಭಾಜಕ ವೃತ್ತಗಳ ಅಕ್ಷಾಂಶಗಳಂತ ಬಂದಾಗ ಇವುಗಳ ಸುತ್ತಳತೆ ಏನಾಗುತ್ತೆ ಈಕ್ವೇಟರ್ ಅಂತ ಪೋಲ್ಸ್ ಕಡೆ ಹೋಗ್ತಾ ಹೋದಂಗಿಲ್ಲ, ಸಮಭಾಜಕ ವೃತ್ತದಿಂದ ಧ್ರುವ ಪ್ರದೇಶ ಕಡೆ ಹೋಗ್ತಾ ಹೋದಂಗಿಲ್ಲ ಏನಾಗುತ್ತೆ ಅವುಗಳ ಸುತ್ತಳತೆ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಲ್ಯಾಂಡ್ ಮಾಸ್ ಭೂಪ್ರದೇಶ ಏನಾಗುತ್ತೆ ಕಡಿಮೆ ಆಗುತ್ತೆ. ನೋಡಿ ಸಮಭಾಜಕ ವೃತ್ತ ಬಂದಾಗ ಅತಿ ದೊಡ್ಡ ಸುತ್ತಳತೆ ಇದೆ, ಆದ್ರೆ 90 ಡಿಗ್ರಿ ಉತ್ತರ ಅಕ್ಷಾಂಶ ಬಂದಾಗ ಏನಾಗುತ್ತೆ ಅದು ಸರ್ಕಲ್ ಅಲ್ಲ, ಬರೀ ಏನಾಗುತ್ತೆ ಒಂದು ಬಿಂದುವಿನಂತೆ ಕಾಣಿಸ್ಕೊಳ್ಳುತ್ತೆ. ಸೊ ಈ ತರ ಇದೆ. ಸೊ ಹಂಗಾಗಿ ಅಕ್ಷಾಂಶಗಳನ್ನ ಸಮಭಾಜಕ ವೃತ್ತಕ್ಕೆ ಏನಾಗುತ್ತೆ ಕೋನೀಯ ಅಂತರದಲ್ಲಿ ಎಳೆಯಲಾಗಿದೆ, ಆಂಗ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದಿ ಈಕ್ವೇಟರ್ ಅಂತ ಹೇಳ್ಬೋದು. ಓಕೆ, ಸೊ ಇದಾಗಿತ್ತು ಇವತ್ತಿನ ಎಪಿಸೋಡ್. ಸೊ ಹೆಚ್ಚಿನ ಮಾಹಿತಿಗಾಗಿ ಈ ಬುಕ್ಸ್ಗಳು ಬೇಕು ಅಂದ್ರೆ ಸಮಗ್ರ ಭೂಗೋಳಶಾಸ್ತ್ರ, ಈ ಎಲ್ಲ ಪ್ರಶ್ನೆಗಳಿಗೆ ಮಾಹಿತಿ ಸಮಗ್ರ ಭೂಗೋಳಶಾಸ್ತ್ರದಲ್ಲಿದೆ. ಇವೇನ್ ಭೂಗೋಳ ಅಟ್ಲಸ್ ಅಲ್ಲಿ ಕೂಡ ಇದೆ. ಇಂಗ್ಲಿಷ್ ವರ್ಷನ್ ಬೇಕು ಅನ್ನೋದಾದ್ರೆ ಹ್ಯಾಂಡ್ ಬುಕ್ ಆನ್ ಇಂಡಿಯನ್ ಜೋಗ್ರಫಿ ಇದೆ, ಹ್ಯಾಂಡ್ ಬುಕ್ ಆನ್ ಕರ್ನಾಟಕ ಜೋಗ್ರಫಿ ಇದೆ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡ್ಬೇಕಂದ್ರೆ KS ಕ್ವಶನ್ ಬ್ಯಾಂಕ್ ಕೂಡ ಇದೆ. ಈ ಬುಕ್ಸ್ಗಳು ಬೇಕು ಅಂದ್ರೆ ಈ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಕೊರಿಯರ್ ಮೂಲಕ ಬುಕ್ ಸಿಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ನಾನು ನಿಮ್ಮ ತರುಣ್ ಕುಮಾರ್ ಸೈನಿಂಗ್ ಔಟ್. ಓಕೆ, ಥ್ಯಾಂಕ್ ಯು.